ನಮಸ್ತೆ. ಇದು ನೋಡಿ ನಮ್ಮ ತಂಗಿ ಮನೆ ತುಂಬ ಬಿಸಿಲಿದೆ. ಇಲ್ಲಿ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು. ಪಾಪ ಅವಳ ಮನೇಲಿ ಗಿಡಗಳು ಎಲ್ಲ ಇದಾಗ್ಬಿಟ್ಟಿದ್ದಾವೆ. ತೋರಿಸ್ತೀನಿ ಹತ್ರದಿಂದ ನಿಮಗೆ. ಇದು ಸಾಯಂಕಾಲನೇ ತೆಗೆದಿರೋದು. ಗ್ರೀನ್ ನೆಟ್ ಹಾಕ್ಸಿದ್ರೂ ಗಿಡಗಳು ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಬೇಸಿಗೆಯಲ್ಲಿ ಈ ಥರ ಆಗೋದು ಸಹಜ. ಅದಕ್ಕೆ ನೀವು ಸ್ವಲ್ಪ ಈ ಥರ ಗಿಡಗಳು ಆದ್ರಿಗಿನ್ನ ಇದು ಮಾಡಬೇಡಿ. ಒಂದು ಮಳೆಗಾಲ ಬಂದ ತಕ್ಷಣ ಅವಷ್ಟೇ ಸರಿ ಹೋಗುತ್ತೆ. ಅಷ್ಟರೊಳಗೆ ನೀವು ಆ ಗಿಡಗಳ್ನ ಕಾಪಾಡ್ಕೊಂಡಿದ್ರಾಯ್ತು. ರೀಪಾಟ್ ಮಾಡೋಕ್ಕೆ ಹೋಗಬಾರ್ದು, ಆಮೇಲೆ ಪ್ರೂನ್ ಮಾಡೋಕ್ಕೆ ಹೋಗಬಾರ್ದು. ಆ ಟೈಮಲ್ಲಿ ಈ ಇರೋ ಗಿಡಗಳ್ನೇ ಸೇವ್ ಮಾಡ್ಕೊಂಡು ನೀರು ಹಾಕ್ಕೊಂಡು ನೋಡ್ಕೊಂಡಿದ್ರಿಗಿನ್ನ ಮತ್ತೆ ಅದು ಅವಷ್ಟಕ್ಕವೇ ಚೇತರಿಸ್ಕೊಳ್ತವೆ. ಅಪ್ಪಿತಪ್ಪಿ ನಾವು ರೀಪಾಟ್ ಮಾಡೋಕ್ಕೆ ಹೋಗೋದು, ಪ್ರೂನ್ ಮಾಡೋಕ್ಕೆ ಹೋದ್ರಿಗಿನ್ನ ಮತ್ತೆ ಗಿಡಗಳು ಸಾಯೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ಫಂಗಸೈಡ್ ಅಂತ ಸಿಗುತ್ತೆ. ಅದು ಫಂಗಸ್ ಏನಾದ್ರು ಮಣ್ಣಲ್ಲಿದ್ರಿಗಿನ್ನ ನೀವು ಸೇಫ್ ಅಂತ ಒಂದು ಫಂಗಸೈಡ್ ಬರುತ್ತೆ. ಅದನ್ನು ತಂದು ನೀವು ನೀರಲ್ಲಿ ಬೆರೆಸ್ಬಿಟ್ಟು ಹಾಕ್ಬೋದು. 1 ಲೀಟ್ರ್ ನೀರಿಗೆ ಅರ್ಧ ಚಮಚ ಕಲಿಸ್ಬಿಟ್ಟು ಚೆನ್ನಾಗಿ ಫಸ್ಟು ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಫಂಗಸೈಡ್ ನೀರು ಸ್ವಲ್ಪ ಹಾಕಿದ್ರೆ ಮಣ್ಣಲ್ಲಿರೋ ಫಂಗಸ್ ಹೋಗುತ್ತೆ. ಅದು ನೆಕ್ಸ್ಟ್ ಏನಾದ್ರು ನಾನು ಮಾಡೋವಾಗ ಆದರೆ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಏನು ಅಂತ. ಅವಳಿಗೆ ಹೇಳಿದ್ದೀನಿ ಅದನ್ನು ಮಾಡು ಅಂತ. ಆಮೇಲೆ ಇದು ನಾನು ಮಲ್ಲಿಗೆ ಗಿಡ ಬೆಂಗಳೂರಿಂದ ತಂದಿದ್ದೆ. ಅದಕ್ಕೆ ಅದನ್ನು ಈ ಬಿಸಿಲಿಗೆ ಇದಾಗುತ್ತೆ ಅಂತ ರೀಪಾಟ್ ಮಾಡೋಕ್ಕೆ ಹೋಗಿಲ್ಲ, ಹಂಗೆ ಇಟ್ಟಿದ್ದಾಳೆ. ಇದು ನಾವು ಬಳ್ಳಾರಿಗೆ ಹೋದಾಗ ನಾವು ಬರೋವಾಗ ಒಂದಷ್ಟು ಗಿಡಗಳು ತಂದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ಗಿಡ ತಂದ್ವಿ. ಆಮೇಲೆ ಒಂದು ರೀಪಾಟ್ ಮಾಡಿದೆ ಇಲ್ಲಿ, ಯಾಕೆಂದರೆ ಅದು ತುಂಬ ಹಾರ್ಡ್ ಗಿಡ. ಅದನ್ನು ಮಾತ್ರ ರೀಪಾಟ್ ಮಾಡೋಣ ಅಂತ. ನೋಡಿ ಎಲ್ಲ ಬ್ರಹ್ಮಕಮಲ ಎಲೆಗಳು ಫುಲ್ಲು ಈ ಥರ ಒಣಗೋಗಿದೆ. ಅದರಿಂದ ಅವು ಎಲ್ಲ ಪ್ರೂನ್ ಮಾಡಿದ್ದಾಳೆ. ಒಣಗ್ದಂಗೆಲ್ಲ ಪ್ರೂನ್ ಮಾಡ್ದಂಗೆಲ್ಲ ಇಡೀ ಗಿಡನೇ ಒಣಗೋಗಿದೆ. ಆಮೇಲೆ ಇದು ಗಲಾಟೆ ಹೂವಿನ ಬೀಜನೂ ತುಂಬ ಚೆನ್ನಾಗಿ ಬಂದಿತ್ತಂತೆ. ಬಿಸಿಲಿಗೆಲ್ಲ ಆಗಿದೆ. ದಾಸವಾಳ ಅಂತೂ ಚಿಗುರೇ ಇಲ್ಲ. ಆ ಟೇಬಲ್ ರೋಜ್ ಅಂತೀವಲ್ವ, ಅದೂ ಅಷ್ಟೇ, ಅವು ಕೂಡ ಹೆಲ್ದಿ ಆಗಿಲ್ಲ ಈ ಬಿಸಿಲಿಗೆ. ಅವಳು ಗ್ರೀನ್ ನೆಟ್ಟು 95 50-50 ಇರುತ್ತಲ್ಲ, ನಾನು 50-50 ಹಾಕಿರೋದು. ಅದ್ರ ಬದಲು 75 ಬರುತ್ತೆ. ಇವಳು 90 ಹಾಕಿರೋದು. ಅಷ್ಟು ಹಾಕಿದ್ರೂ ಬಿಸಿಲು ಜಾಸ್ತಿನೇ ಇದೆ. ಇದು ಸುಮಾರು 43-44ವರೆಗೂ ಹೋಗುತ್ತೆ ಒಂದೊಂದು ದಿನ. ಮನೇಲಿ ಇರೋಕ್ಕಾಗಲ್ಲ, ಆ ಥರ ಇದೆ. ಆಮೇಲೆ ಸಾಯಂಕಾಲದ ಹೊತ್ತು ಸ್ವಲ್ಪ ಸಬ್ಜಾ ಗಿಂಜ ಅಂತೀವಲ್ಲ, ಕಾಮಕಸ್ತೂರಿ ಬೀಜ, ನನ್ನಾರಿ ಅಂತ ಸಿಗುತ್ತೆ, ಅದನ್ನು ಕುಡಿದ್ಬಿಟ್ಟು ಇದು ಮಾಡ್ತಾಯಿದ್ವಿ. ನೋಡಿ ಇದು ಕಣಗಿಲೆ ಗಿಡ. ಹೂವೆಲ್ಲ ಆಗೋಗಿದೆ, ಕಟ್ ಮಾಡು ಅಂತ ಹೇಳಿದೆ ನಾನು. ಇದು ಯೆಲ್ಲೋ ಕಲರ್ದು ನಾವು ಫಸ್ಟ್ ಬಂದಾಗ ತಂದಿದ್ದು. ತುಂಬ ಹಳೆ ಗಿಡಗಳು ಮಾತ್ರ ಸ್ವಲ್ಪ 1-2-3 ಕಣಗಿಲೆ ಗಿಡ ಮಾತ್ರ ಚೆನ್ನಾಗಿದ್ದಾವೆ. ದಾಸವಾಳ ಅಂತೂ ತುಂಬ ನೋಡೋಕ್ಕೆ ಸರಿ ಇಲ್ಲ, ನೋಡಿಸ್ತೀನಿ ನಿಮಗೆ. ಆಮೇಲೆ ಇದು ಇನ್ನೊಂದು ಕಣಗಿಲೆ ಗಿಡ ಹೋದ ಸರಿ ಬರೋವಾಗ ಕೊಟ್ಟಿದ್ದೆ ನಾನು ಕಟಿಂಗ್ ಇಟ್ಟು. ಅದು ಅಷ್ಟೇ ಹುಳ ಬರ್ತಾಯಿದೆ. ನೋಡಿ ಯಾವ ಥರ ಆಗಿದೆ ಅಂತ. ಈ ಥರ ಹುಳ ಬಂದ್ರೂ ಈ ಕಣಗಿಲೆ ಗಿಡ ತುಂಬ ಕಹಿ ಇರುತ್ತೆ. ಆದರೂ ಆ ಥರ ಎಲೆಗಳಿಗೂ ಕಣಗಿಲೆ ಗಿಡಕ್ಕೂ ಹುಳ ಬೀಳ್ತಾಯಿದೆ. ಅದನ್ನು ಎಲೆಗಳು ತೆಗಿಬೇಕು. ಈ ಥರ ತೆಗೆದಿದ್ದೀನಿ. ಇನ್ನೂ ಇದು ಯಾವುದು ಹೂವು ಅಂತ ಬಿಟ್ಟಿಲ್ವಂತೆ. ಅಲ್ಲಿಂದ ತಂದಾಗಿಂದ ಸುಮಾರು 3-4 ತಿಂಗಳಾಯಿತು. ಚಿಕ್ಕ ಗಿಡ ಇದ್ದ ತಂದಿದ್ದು. ಆ ಹೂವು ಬಿಟ್ಟಾಗ ಕಲರ್ ಗೊತ್ತಾಗುತ್ತೆ ಅಂತ ಹೇಳಿದ್ಲು. ನೋಡಿ ಎಲ್ಲ ಗಿಡಗಳು ಅದೇ ಥರ ಇದ್ದಾವೆ, ಯಾವೂ ಹೆಲ್ದಿಯಾಗಿಲ್ಲ. ಇದು ಬೆಟ್ಟತಾವ್ರೆ ಬೀಜದಿಂದ ಬಂದಿರೋದು. ಅದು ಪರವಾಗಿಲ್ಲ ಸ್ವಲ್ಪ, ಆದರೆ ಈಗ ಎಲೆಗಳಿಲ್ಲ, ಎಲ್ಲ ಕಡ್ಡಿ ಥರ ಆಗೋಗ್ಬಿಟ್ಟಿದ್ದಾವೆ. ಹ್ಯಾಂಗಿಂಗ್ ಪಾಟ್ಸು, ಶೋ ಗಿಡಗಳು ಯಾವೂ ಚೆನ್ನಾಗಿಲ್ಲ. ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಗಾರ್ಡನ್ನು ಆ ಥರ ಆಗ್ಬಿಟ್ಟಿದೆ. ಯಾವಾಗಲೂ ಇಲ್ಲಿ ಫುಲ್ ಇದ್ದಂಗಿತ್ತು. ನನ್ನ ಹಳೆ ನನ್ನ ತಂಗಿ ಮನೆಗೆ ಬಂದಾಗ ವಿಡಿಯೋಗಳು ಹಾಕಿದ್ದೀನಿ, ಆವಾಗ ಎಷ್ಟು ಚೆನ್ನಾಗಿತ್ತು ಅಂತ. ಇವಾಗ ಆ ಥರ ನೋಡಿಬಿಟ್ಟು ಭಾಳ ಬೇಜಾರಾಗುತ್ತೆ. ಆವಾಗ ನೋಡಿದಾಗ ತುಂಬ ಖುಷಿ ಅನಿಸ್ತಿತ್ತು. ಇಷ್ಟೇ ಇದರಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದ್ವು. ಆಮೇಲೆ ಇದು ವಿರಜಾಜಿ ನೋಡಿ, ವಿರಜಾಜಿ ಬಳ್ಳಿ ಟೈಪು, ಆದರೆ ಹೂವು ತುಂಬ ಚಿಕ್ಕ ಸೈಜು. ಅದಕ್ಕೆ ಅದು ಕೀಳೋಕ್ಕೆ ಹೋಗಲ್ಲ ನಾವು, ಅಥವಾ ಬಿಸಿಲಿಗೆ ಆ ಥರ ಆಗಿದೆಯೋ ಅಥವಾ ಏನಾಗಿದೆಯೋ ಅಂತ ಗೊತ್ತಿಲ್ಲ ಅಂತ ಬಿಟ್ಬಿಟ್ಟಿದ್ದಾಳೆ. ಇದು ಮಲ್ಲಿಗೆ ಗಿಡ, ಶಂಖದ ಹೂವಿನ ಗಿಡ, ಅದನ್ನು ಪ್ರೂನ್ ಮಾಡಿದ್ದಾರೆ. ಅದರಲ್ಲೂ ಒಂದೇ ಒಂದು ಹೂವನೂ ಇಲ್ಲ. ಇದು ನಿತ್ಯ ಮಲ್ಲಿಗೆ ಅಂತೀವಲ್ಲ, ಅದನ್ನು ತಂದಿರೋದು, ಅದನ್ನು ಹೂವು ಇಲ್ಲ. ಇದೊಂದು ಸ್ವಲ್ಪ ದಾಸವಾಳ ಈ ಸೈಡ್ ಇಟ್ಟಿರೋವು ಇದ್ದಾವೆ, ಆದರೆ ಮೊಗ್ಗಿಲ್ಲ, ಹೂವು ಇಲ್ಲ. ಇದರಲ್ಲಿರೋವಂತೂ ತುಂಬ ಒಣಗೋಗಿದ್ದಾವೆ. ಇದು ಮೆಕ್ಸಿಕನ್ ಪೆಟೋನಿಯಾ, ಅದರಲ್ಲಂತೂ ಯಾವಾಗಲೂ ಹೂವು ಇರೋದು, ಅದರಲ್ಲೂ ಹೂವು ಇಲ್ಲ. ಇದು ನನ್ನ ಮೊಮ್ಮಗ ಸಾಯಂಕಾಲ ಇರೋ ಗಿಡಗಳಿಗೆ ಸ್ವಲ್ಪ ಸ್ಪ್ರೇ ಮಾಡ್ತಾಯಿದ್ದಾನೆ. ಇದು ರೈನ್ ಲಿಲ್ಲಿ, ಅದರಲ್ಲೂ ಹೂವು ಇಲ್ಲ. ನೋಡಿ ಇದು ನಿತ್ಯ ಮಲ್ಲಿಗೆ. ಹೋದ ಸರಿ ನಾನು ಇದನ್ನು ರೀಪಾಟ್ ಮಾಡಿ ಎಲ್ಲ ಮಾಡಿದ್ದೆ, ಹೂವು ಬಿಡ್ತಾಯಿತ್ತು ಅಂತ ಚೆನ್ನಾಗಿ. ಇವಾಗ ಅದರಲ್ಲೂ ಹೂವಿಲ್ಲ. ನೋಡೋಕ್ಕೆ ಕುಂತ್ರೆ ಅದು ಯಾವಾಗಲೂ ಬಿಡಬೇಕು, ಅದರಲ್ಲೂ ಇಲ್ಲ. ನೋಡಿ ಪ್ರತಿಯೊಂದು ಪಾಟು, ಗ್ರೋ ಬ್ಯಾಗು ಎಲ್ಲದರಲ್ಲೂ ಒಂದು ಗಿಡದಲ್ಲೂ ಎಲ್ದಿಲ್ಲ. ಇದು ನಾನು
ಸ್ಪೈಡರ್ ಲಿಲ್ಲಿ ಅಂತ ಗೆಡ್ಡೆ ತಂದು ಇಟ್ಟಿದ್ದೀನಿ ಮೊನ್ನೆ ಬರೋವಾಗ. ಅದೊಂದು ಸ್ವಲ್ಪ ಚಿಗುರ್ತಾ ಇದೆ ಗೆಡ್ಡೆ. ಹಾಗೆ ಮನೆ ಮುಂದೆ ಹಸ್ರಾದರೂ ಇರುತ್ತೆ ಅಂತ ತಂದಿದ್ದೀವಿ. ಇದನ್ನು ನಾವು ಇದು ಹೋದ ಸರಿ ಬೆಂಗಳೂರಿಂದ ತಂದಿರೋದು. ಅದನ್ನು ಇನ್ನೂ ರೀಪಾಟ್ ಮಾಡಿಲ್ಲ. ಬಿಸಿಲು ಕಮ್ಮಿಯಾಗಿ ಮಳೆಗಾಲ ಬರೋವರೆಗೂ ಮಾಡಲ್ಲ ಅಂಥೇಳಿ ಹಂಗೆ ಇಟ್ಟಿದ್ದಾಳೆ. ಯಾಕೆಂದರೆ ಇವ್ರ ಊರಲ್ಲಿ ಬಿಸಿಲು ಜಾಸ್ತಿ ತಡೆಯಲ್ಲ ಅಂಥೇಳ್ಬಿಟ್ಟು ಮಳೆಗಾಲ ಬಂದಾಗೆ ಮಾಡ್ತೀನಿ ಅಂತ ಅದೇ ಥರ ಇಟ್ಟಿದ್ದಾಳೆ. ಇವು ಅಷ್ಟೇ ಸ್ನೇಕು ಇದು ಶೋ ಗಿಡ ಅವೂ ಅಷ್ಟೇ, ಅವೂ ಚೆನ್ನಾಗಿಲ್ಲ. ಇದೊಂದು ಸ್ವಲ್ಪ ಮೊನ್ನೆ ಕಟಿಂಗ್ ಮಾಡಿ ಇಟ್ಟಿರೋದಕ್ಕೆ ಹೊಸ ಚಿಗುರು ಬಂದಿದೆ ನೋಡಿ. ಥಿಕ್ನೆಸ್ ಎಷ್ಟಿದೆ ಅಂತ ಗ್ರೋ ಬ್ಯಾಗ್. ಅಷ್ಟಿದ್ರೂ ತುಂಬ ಬಿಸಿಲಿರೋದ್ರಿಂದ ಹೀಟ್ಗೇ ಹಬೆಗೇ ಗಿಡಗಳೆಲ್ಲ ಎಲೆಗಳು ಸುಟ್ಟೋದಂಗಾಗಿ ಇದಾಗುತ್ತೆ. ಡೈಲಿ ಅವು ತೆಗೆದುಬಿಟ್ಟು ನೀರು ಬಿಡ್ತಾಯಿದ್ದಾಳೆ. ನೋಡೋಣ ಮಳೆಗಾಲ ಬಂದರೆ ಸರಿ ಹೋಗುತ್ತೆ ಅಂತ ಹೇಳಿದ್ದೀನಿ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.